Myself, Shambulingappa Nalnavaru, Assistant Professor, Government First Grade College, Davangere. Become 4th students. Become 4th student, Corporate Accounting. Second, last chapter, Inflation Accounting. So, inflation accounting problems already theory explained in the classes. But 15 marks problems, 2 problems I have solved. First one, 15 marks problems. The balance sheet of XYZ Limited as on 1st April 2013 and the profit and loss account for the year ended 31st March 2014. Under profit and loss account for the year ended 31st March 2014. ಸೊ ಇಲ್ಲಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಓಪನಿಂಗ್ ಸ್ಟಾಕು ನಿಮಗೆ ಗೊತ್ತಿದೆ. ಗ್ರಾಸ್ ಪ್ರಾಫಿಟ್ ಇರುತ್ತೆ, ನೆಟ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡೋದು. ನೆಟ್ ಪ್ರಾಫಿಟ್ಟು ಇರುತ್ತೆ, ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್ಟು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದೇ ರೀತಿ ಬ್ಯಾಲೆನ್ಸ್ ಶೀಟು, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಆನ್ 1st April 2013. ಲೈಬಿಲಿಟಿ ಸೈಡು ಶೇರ್ ಕ್ಯಾಪಿಟಲ್ 40,000, 13.5% ಡಿಬೆಂಚರ್ಸ್ 24,000, ಸಂದ್ರಿ ಕ್ರೆಡಿಟರ್ಸ್ 14,400. ಸೊ ಅದೇ ರೀತಿ ಅಸೆಟ್ ಸೈಡು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 60,000, ಸ್ಟಾಕ್ 9,600, ಡೆಟಾರ್ಸ್ 4,800, ಕ್ಯಾಶು 4,000. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಟೋಟಲು 78,400. ಸೊ ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಈಸ್ ರಿಲೆವೆಂಟ್ ಅಂತ. ಸೊ ಫಸ್ಟ್ following information is relevant. First adjustment, there is no change in debtors and creditors during the year. ಸೊ ಇಲ್ಲೇನಂದ್ರೆ ಫಸ್ಟ್ ಅಡ್ಜಸ್ಟ್ಮೆಂಟು ಯಾವುದೇ ರೀತಿ ಡೆಟಾರ್ಸು ಮತ್ತು ಕ್ರೆಡಿಟಾರ್ಸು ಚೇಂಜಸ್ ಇಲ್ಲ. ಓಪನಿಂಗಲ್ಲಿ ಎಷ್ಟು ಇರ್ತಿಲ್ಲ ಅಷ್ಟೇ ಕ್ಲೋಸಿಂಗಲ್ಲಿ ಇರುತ್ತೆ ಅಂತ. ಸೆಕೆಂಡ್ ಒನ್, ದ ಫಾಲೋವಿಂಗ್ ಇಂಡೆಕ್ಸ್ ರೇಟ್ ಆರ್ ಓಪನಿಂಗ್ 200, ಕ್ಲೋಸಿಂಗು 300, ಎವರೇಜ್ 240. ಓಪನಿಂಗ್ ಇಂಡೆಕ್ಸ್ ಇಲ್ಲಿ ಓಪನಿಂಗ್ ಇಂಡೆಕ್ಸ್ ರೇಟು, ಕ್ಲೋಸಿಂಗ್ ಇಂಡೆಕ್ಸ್ ರೇಟು, ಎವರೇಜ್ ಇಂಡೆಕ್ಸ್ ರೇಟ್ ಕೊಟ್ಟಿದ್ದಾರೆ. ಓಪನಿಂಗ್ 200, ಕ್ಲೋಸಿಂಗ್ 300, ಎವರೇಜ್ 240 ಕೊಟ್ಟಿದ್ದಾರೆ. ಸೆಕೆಂಡ್ ಅಡ್ಜಸ್ಟ್ಮೆಂಟು. ಥರ್ಡ್ ಅಡ್ಜಸ್ಟ್ಮೆಂಟು, ಪಿಪೋ ಮೆಥಡ್ ಈಸ್ ಯೂಸ್ಡ್. ಸೊ ಪಿಪೋ ಮೆಥಡ್, ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಈಸ್ ಯೂಸ್ಡ್. ಪರ್ಟಿಕ್ಯುಲರ್ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೆ ಲಿಪೋ ಮೆಥಡು. ಸೊ ಇಲ್ಲಿ ಏನಂದ್ರೆ ಪರ್ಟಿಕ್ಯುಲರ್ ಪಿಪೋ ಮೆಥಡ್ ಕೇಳಿದಾರೆ ಅಂದ್ರೆ ಪಿಪೋ ಮೆಥಡ್ ಪ್ರಕಾರ ಸಾಲ್ವ್ ಮಾಡಬೇಕು. So next line, you are required to prepare final accounts for the year 2013-14 after adjusting for price level changes under CPP method ಅಂತ ಹೇಳಿದಾರೆ 15 ಮಾರ್ಕ್ಸಿಂದು. ಸೊ ಫಸ್ಟ್ ಸ್ಟೆಪ್ ನಾವು ಏನಂತಂದ್ರೆ ನಾನು ಆಲ್ರೆಡಿ ಬರ್ಸಿದ್ದೆ 7 ಸ್ಟೆಪ್ಸು ಬರ್ಸಿದ್ದೆ. 7 ಸ್ಟೆಪ್ಸ್ ಇರುತ್ತೆ. 7 ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ ಏನಂದ್ರೆ ಪ್ರಿಪೇರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂಡರ್ ದ ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮ್. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ನಾವು ಇಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಸಿಸ್ಟಮಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಫೈಂಡ್ ಔಟ್ ಮಾಡೋದು ಏನಂತಂದ್ರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2014. ಸೊ 31st March 2014 ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಫಸ್ಟ್ ಲೈಬಿಲಿಟಿ ಸೈಡ್ ಏನು ಅಮೌಂಟ್ ಇದೆ, ಶೇರ್ ಕ್ಯಾಪಿಟಲ್ ಇದೆ, ಶೇರ್ ಕ್ಯಾಪಿಟಲ್ ಮೆನ್ಷನ್ ಮಾಡಿದ್ವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು 7,560. ಸೊ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿರೋಂಥ ಪ್ರಾಫಿಟ್ 7,560ನ ಮೆನ್ಷನ್ ಮಾಡ್ಕೋಬೇಕು. 13.5% ಡಿವೆಂಚರ್ಸು 24,000 ಇದೆ. ಸಂದ್ರಿ ಕ್ರೆಡಿಟರ್ಸು 14,400 ಇದೆ. ಸೊ 14,400 ಸಂದ್ರಿ ಕ್ರೆಡಿಟರ್ಸು ಮೆನ್ಷನ್ ಮಾಡಿದ್ವಿ. ನೆಕ್ಸ್ಟು ಇಲ್ಲಿ ಅಸೆಟ್ ಸೈಡ್ ಏನಂತಂದ್ರೆ ಅಸೆಟ್ ಸೈಡು ಫಸ್ಟು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇದೆ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 60,000 ಇದೆ. ಅಲ್ಲಿ ಲೆಸ್ ಡೆಪ್ರಿಷಿಯೇಷನನ್ನು ಲೆಸ್ ಮಾಡಿದ್ವಿ ಅಂತಂದ್ರೆ ಡೆಪ್ರಿಷಿಯೇಷನ್ ಲೆಸ್ ಮಾಡಿದರೆ 6,000 ಹೋಯ್ತು ಅಂದ್ರೆ 60,000ಅಲ್ಲಿ 6,000 ಹೋಯ್ತು ಅಂದ್ರೆ 54,000. ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕು ಎಷ್ಟಿದೆ ಅಂತಂದ್ರೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ಲೋಸಿಂಗ್ ಸ್ಟಾಕ್ 8,000 ಇದೆ. ಸೊ 8,000 ಕ್ಲೋಸಿಂಗ್ ಸ್ಟಾಕ್ ಮೆನ್ಷನ್ ಮಾಡಿದ್ವಿ. ಸೊ ಕ್ಲೋಸಿಂಗ್ ಸ್ಟಾಕು. ನೆಕ್ಸ್ಟ್ ಡೆಟಾರ್ಸ್ ಏನು ಚೇಂಜಸ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿ 4,800. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಏನಂತಂದರೆ ಕ್ಲೋಸಿಂಗ್ ಕ್ಯಾಶನ್ನು ಫೈಂಡ್ ಔಟ್ ಮಾಡ್ಕೊಳೋದು. ಸೊ ಅಲ್ಲಿ ಕ್ಲೋಸಿಂಗ್ ಕ್ಯಾಶನ್ನು ಫೈಂಡ್ ಔಟ್ ಮಾಡ್ಕೋಬೇಕಂತಂದರೆ ಫಸ್ಟು ಕೆಳಗಡೆಗೆ ಕ್ಯಾಲ್ಕುಲೇಷನ್ ಆಫ್ ದ ಕ್ಲೋಸಿಂಗ್ ಕ್ಯಾಶ್ ಅಂತ ಮೆನ್ಷನ್ ಮಾಡಬೇಕು. ಸೊ ಆವಾಗ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ 4,000, ಆ್ಯಡ್ ಸೇಲ್ಸ್ 40,000, 4,000 ಪ್ಲಸ್ 40,000 44,000. ನೆಕ್ಸ್ಟು ಲೆಸ್ ಎಕ್ಸ್ಪೆನ್ಸಸ್. ಲೆಸ್ ಎಕ್ಸ್ಪೆನ್ಸಸ್ ಯಾವಾಗ ಬರುತ್ತೆ ಅಂದರೆ ಪರ್ಚೇಜಸ್. ಸಪೋಸ್ ಪರ್ಚೇಜಸ್ ಇಲ್ಲಿ ಮೆನ್ಷನ್ ಮಾಡಿದ್ರೆ 18,400 ಪರ್ಚೇಜಸ್ ಇದೆ.
ಎಕ್ಸ್ಪೆನ್ಸಸ್ 3200 ಇದೆ, ಎಕ್ಸ್ಪೆನ್ಸಸ್ 3200 ಇದೆ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು 3240 ಇದೆ. ಸೊ 3240 ಎಕ್ಸ್ಪೆನ್ಸಸ್ಸು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅಂತಂದರೆ 24,840. ಸೊ 24,840 ಇದೆ. ಅಲ್ಲಿ ಲೆಸ್ ಮಾಡಿದೆ ಅಂತಂದ್ರೆ 24,840 ಲೆಸ್ ಮಾಡಿದೆ ಅಂದರೆ ಕ್ಲೋಸಿಂಗ್ ಕ್ಯಾಶು 19,160 ಬರುತ್ತೆ. ಸೊ 19,160 ಅಮೌಂಟನ್ನು ಎಷ್ಟು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕ್ಲೋಸಿಂಗ್ ಕ್ಯಾಶಲ್ಲಿ ಮೆನ್ಷನ್ ಮಾಡಿದ್ದಾರೆ 19,160 ಅಂತ ಮೆನ್ಷನ್ ಮಾಡಿದೆ ಅಂದರೆ ಟೋಟಲ್ಲು 85,960 ಬರುತ್ತೆ. 85,960, 85,960 ಅಮೌಂಟು ನಮ್ಮ ಬ್ಯಾಲೆನ್ಸ್ ಶೀಟು, ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ಏನಂತಂದರೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಮಾನಿಟರಿ, ನಾನ್ ಮಾನಿಟರಿ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಫೈಂಡ್ ಔಟ್ ಮಾಡೋದು. ಸೊ ಇಲ್ಲಿ ಏನಂತಂದರೆ ಮಾನಿಟರಿ ಐಟಮ್ಸು, ಡಿಬೆಂಚರ್ಸು, ಸಂದ್ರಿ ಕ್ರೆಡಿಟಾರ್, ಡೇಟಾರ್ಸ್, ಕ್ಯಾಶು, ನಾನ್ ಮಾನಿಟರಿ ಐಟಮ್ಸ್, ಶೇರ್ ಕ್ಯಾಪಿಟಲ್, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ, ಸ್ಟಾಕ್ ಇರುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ ಆಗಿಬಿಡುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪು. ಸೊ ಥರ್ಡ್ ಸ್ಟೆಪ್ ಏನಂದರೆ ಕ್ಯಾಲ್ಕುಲೇಷನ್ ಆಫ್ ದ ಕ್ಯಾಶ್ ಬ್ಯಾಲೆನ್ಸಸ್ ಇಗ್ನೋರಿಂಗ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಥರ್ಡ್ ಸ್ಟೆಪ್ಪು. ಸೊ ಇಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಏನಂತಂದರೆ ಫಸ್ಟು ನಾವು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸಸ್ ಫೈಂಡ್ ಔಟ್ ಮಾಡಿದ್ದೇವೆ, 19,160 ಇದೆ. ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು 3,240 ಆ್ಯಡ್ ಮಾಡಿದೆ ಅಂದರೆ 22,400 ಆಗುತ್ತೆ. ಸೊ 22,400 ಇದು ಕನ್ಸಿಡರೇಷನ್ 4 ಸ್ಟೆಪ್ಪಲ್ಲಿ. ಲಾಸ್ಟ್ಗೆ ನಾವು ಡೆಟಾರ್ಸ್ ಮತ್ತು ಕ್ಲೋಸಿಂಗ್ ಡೆಟಾರ್ಸಲ್ಲಿ ಕನ್ಸಿಡರೇಷನ್ ಮಾಡ್ತೀವಲ್ಲ ಅಲ್ಲಿ ಮೆನ್ಷನ್ ಮಾಡ್ಕೋಬೇಕು 22,400. ನೆಕ್ಸ್ಟ್ ಫೋರ್ತ್ ಸ್ಟೆಪ್ಪು. ಸೊ ಫೋರ್ತ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ದ ನೆಟ್ ಮಾನಿಟರಿ ಗೇನ್ ಆರ್ ಲಾಸಸನ್ನು ಫೈಂಡ್ ಔಟ್ ಮಾಡೋದು. ಸೊ ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ. ಮಾನಿಟರಿ ಅಸೆಟ್ಸ್, ಇಲ್ಲಿ ಓಪನಿಂಗ್ ಮಾನಿಟರಿ ಅಸೆಟ್ಸು, ಕ್ಲೋಸಿಂಗ್ ಮಾನಿಟರಿ ಅಸೆಟ್ಸು, ನೆಕ್ಸ್ಟು ಇನ್ಕ್ರೀಸ್ ಎಷ್ಟಾಗಿದೆ, ಡಿಕ್ರೀಸ್ ಎಷ್ಟಾಗಿದೆ, ಆ ರೀತಿ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಇಲ್ಲಿ ಓಪನಿಂಗ್ ಮಾನಿಟರಿ ಅಸೆಟ್ಸ್ ಅಂದಾಗ ಡೇಟಾರ್ಸು 4,800 ಇದೆ, ಕ್ಯಾಶ್ 4,000, 8,800 ಆಯಿತು. ಕ್ಲೋಸಿಂಗ್ ಮಾನಿಟರಿ ಅಸೆಟ್ಸು 22,400. ಇಲ್ಲೇ ನಾವು ಥರ್ಡ್ ಸ್ಟೆಪ್ಪಲ್ಲಿ 22,400 ಇದೆಯಲ್ಲ ಅದನ್ನು ಕ್ಲೋಸಿಂಗ್ ಕ್ಯಾಶ್ ಅಂತ ಕನ್ಸಿಡರೇಷನ್ ಮಾಡ್ಕೋಬೇಕು. ಮಾನಿಟರಲ್ಲಿ 22,400 ಪ್ಲಸ್ 4,800 27,200 ಕ್ಲೋಸಿಂಗ್ ಮಾನಿಟರಿ ಅಸೆಟ್ಸು. ಸೊ ಇಲ್ಲಿ ಇನ್ಕ್ರೀಸು 8,800 27,200 ಅಂದರೆ ಇನ್ಕ್ರೀಸ್ ಆಗಿದೆ, 18,400 ಇನ್ಕ್ರೀಸ್ ಆಗಿದೆ. ಸೊ ನೆಕ್ಸ್ಟು ಮಾನಿಟರಿ ಲೈಬಿಲಿಟೀಸ್ ಮಾಡ್ಕೊಂಡು, ಓಪನಿಂಗ್ ಮಾನಿಟರಿ ಲೈಬಿಲಿಟೀಸು ಡೆಟಾರ್ಸು ಪ್ಲಸ್ ಕ್ರೆಡಿಟಾರ್ಸು, ಡಿಬೆಂಚರ್ಸು ಪ್ಲಸ್ ಕ್ರೆಡಿಟಾರ್ಸು. ಡಿಬೆಂಚರ್ಸು 24,000, ಕ್ರೆಡಿಟಾರ್ಸು 4,400. ಸೊ ಅವಾಗ 38,400. ಇಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ಅಂದರೆ ಕ್ಲೋಸಿಂಗ್ ಮಾನಿಟರಿ ಲೈಬಿಲಿಟೀಸು ಅಷ್ಟೇ ಇರುತ್ತೆ, ಓಪನಿಂಗ್ ಮಾನಿಟರಿ ಲೈಬಿಲಿಟೀಸು ಅಷ್ಟೇ ಇರುತ್ತೆ, ಯಾವುದು ಇನ್ಕ್ರೀಸು ಮತ್ತು ಡಿಕ್ರೀಸ್ ಆಗಿಲ್ಲ. ಇವಾಗ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೊತ ಹೋಗೋದು. ಸೊ ಕ್ಯಾಲ್ಕುಲೇಷನ್ ಅಂದರೆ ಕ್ಯಾಲ್ಕುಲೇಷನ್ ಆಫ್ ನೆಟ್ ಮಾನಿಟರಿ ಗೇನ್ ಆರ್ ಲಾಸಸನ್ನು ಫೈಂಡ್ ಔಟ್ ಮಾಡೋದು. ಸೊ ನೆಟ್ ಮಾನಿಟರಿ ಗೇನ್ಸ್ ಫಸ್ಟಲ್ಲಿ ಎ ಅಂತ ಮೆನ್ಷನ್ ಮಾಡ್ಕೋಬೇಕು. ಎ ಅಂದಾಗ ಮಾನಿಟರಿ ಲೈಬಿಲಿಟೀಸನ್ನು ಫೈಂಡ್ ಔಟ್ ಮಾಡ್ತಿರ್ತೀವಿ. ಸೊ ಮಾನಿಟರಿ ಲೈಬಿಲಿಟೀಸ್. ಸೊ ಮಾನಿಟರಿ ಲೈಬಿಲಿಟೀಸಲ್ಲಿ ಇಂಡೆಕ್ಸ್ ವ್ಯಾಲ್ಯೂ ಆಫ್ ಮಾನಿಟರಿ ಲೈಬಿಲಿಟೀಸ್ ಎಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಸೊ 38,400 ಇಂಟು 300 ಡಿವೈಡೆಡ್ ಬೈ 200 ಅಂದರೆ 57,600 ಆಯಿತು. 57,600. ಸೊ 57,600. ನೆಕ್ಸ್ಟ್ ಇಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಯಾವುದೂ ಇಲ್ಲ, ಡೈರೆಕ್ಟಾಗಿ ಲೆಸ್ ಕ್ಲೋಸಿಂಗ್ ಮಾನಿಟರಿ ಲೈಬಿಲಿಟೀಸ್ 38,400. 57,600ಅಲ್ಲಿ 38,400 ಲೆಸ್ ಮಾಡಿದರೆ 19,200 ಬರುತ್ತೆ. ಸೊ 19,200. ನೆಕ್ಸ್ಟು ಮಾನಿಟರಿ ಅಸೆಟ್ಸನ್ನು ಫೈಂಡ್ ಔಟ್ ಮಾಡೋದು. ಮಾನಿಟರಿ ಅಸೆಟ್ಸ್ ಅಂದರೆ ಓಪನಿಂಗ್ ಮಾನಿಟರಿ ಅಸೆಟ್ಸು 8,800 ಇಂಟು 300 ಡಿವೈಡೆಡ್ ಬೈ 200 ಅಂತಂದರೆ 13,200 ಆಯಿತು. ನೆಕ್ಸ್ಟ್ ಇಲ್ಲಿ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಎಷ್ಟು ಅಂತಂದರೆ 18,400 ಇನ್ಕ್ರೀಸ್ ಆಗಿದೆ. 18,400 ಆ್ಯಡ್ ಇನ್ಕ್ರೀಸ್ ಇನ್ ಮಾನಿಟರಿ ಅಸೆಟ್ಸ್ 18,400 ಇಂಟು 300 ಡಿವೈಡೆಡ್ ಬೈ 240 ಅವರೇಜ್ ಇಂಡೆಕ್ಸನ್ನು ಕನ್ಸಿಡರೇಷನ್ ಮಾಡ್ಕೋಬೇಕು. ಆವಾಗ 23,000 ಆಯಿತು. 23,000 ಪ್ಲಸ್ 13,200 ಅಂದರೆ 36,200 ಲೆಸ್ ಕ್ಲೋಸಿಂಗ್ ಮಾನಿಟರಿ ಅಸೆಟ್ಸು 27,000. ಸೊ ಇಲ್ಲಿ 27,000 ಲೆಸ್ ಮಾಡಿದೆ ಅಂದರೆ ರಿಮೈನಿಂಗು 9,000 ರುಪೀಸ್ ಬರುತ್ತೆ. 9,000 ರುಪೀಸ್. ಸೊ ನೆಟ್ ಮಾನಿಟರಿ ಲೈಬಿಲಿಟೀಸು 19,200, ನೆಟ್ ಮಾನಿಟರಿ ಅಸೆಟ್ಸು 9,000. ಸೊ ಲೈಬಿಲಿಟೀಸ್ ಹೆಚ್ಚಿಗೆ ಇದೆ, ಅಸೆಟ್ಸು ಕಡಿಮೆ ಇದೆ. ಸೊ ಆವಾಗ ನೆಟ್ ಮಾನಿಟರಿ ಗೇನ್ ಆಯಿತು. ಸೊ ಡಿಫ್ರೆನ್ಸಸ್ ಅಮೌಂಟು 19,200ಅಲ್ಲಿ 9,000 ಲೆಸ್ ಮಾಡಿದರೆ 10,200 ನೆಟ್ ಮಾನಿಟರಿ ಗೇನ್. ಸೊ ನೆಕ್ಸ್ಟು ಇದು 4th ಸ್ಟೆಪ್. ನೆಕ್ಸ್ಟ್ 5th ಸ್ಟೆಪ್ ಏನಂತಂದರೆ
ಫಿಫ್ತ್ ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಆಫ್ ದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಫ್ ಸೇಲ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಕೂಡ 4 ಕಾಲಮ್ಸ್ ಮಾಡ್ಕೊತಿರ್ತೀವಿ. ಪರ್ಟಿಕ್ಯುಲರ್ಸ್, ಹಿಸ್ಟಾರಿಕಲ್ ಕಾಸ್ಟ್, ಕನ್ವರ್ಷನ್ ಫ್ಯಾಕ್ಟರ್, ಕನ್ವರ್ಷನ್ ವ್ಯಾಲ್ಯೂ ಅಂಡರ್ CPP ಮೆಥಡನ್ನು ಒಳಗೊಂಡಿರುತ್ತೆ. ಸೊ ಓಪನಿಂಗ್ ಸ್ಟಾಕ್ 9600. ಇಲ್ಲೇ ಕನ್ವರ್ಷನ್ ಫ್ಯಾಕ್ಟರ್ ಮಾಡಿದಾಗ 9600 ಇಂಟು 300 ಡಿವೈಡೆಡ್ ಬೈ 200 ಅಂದರೆ 14400 ಆಯಿತು. ಪ್ಲಸ್ ಪರ್ಚೇಸಸ್. ಸೊ ಪರ್ಚೇಸಸ್ಸು 18400 ಇಂಟು 300 ಡಿವೈಡೆಡ್ ಬೈ 240 ಅಂದರೆ 23000. ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ ಲೆಸ್ ಮಾಡೋದು. ಸೊ ಇಲ್ಲಿ 28400 ಹಿಸ್ಟಾರಿಕಲ್ ಕಾಸ್ಟಲ್ಲಿ 8000 ಲೆಸ್ ಮಾಡ್ತಾರೆ. 8000 ಲೆಸ್ ಮಾಡಿದರೆ 20000 ಉಳೀತು. 28000 8000 ಲೆಸ್ ಮಾಡಿದರೆ 20000 ಇದೆ. ನೆಕ್ಸ್ಟ್ ಅದೇ ರೀತಿ ಕ್ಲೋಸಿಂಗ್ ಸ್ಟಾಕನ್ನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಕನ್ವರ್ಷನ್ ಫ್ಯಾಕ್ಟರ್ಸಲ್ಲಿ 8000 ಇಂಟು 300 ಡಿವೈಡೆಡ್ ಬೈ 240. ಸೊ ಅವಾಗ 10000 ಆಯಿತು. ಸೊ 37400 10000 ಲೆಸ್ ಮಾಡಿದರೆ 27400. ಅವಾಗ ಕಾಸ್ಟ್ ಆಫ್ ಸೇಲ್ಸನ್ನು ಫೈಂಡ್ ಔಟ್ ಮಾಡಿದ್ವಿ. ಸೊ ಕಾಸ್ಟ್ ಆಫ್ ಸೇಲ್ಸ್ ಫೈಂಡ್ ಔಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪು 6 ಪ್ರಿಪೇರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಮಾಡೋದು 6 ಸ್ಟೆಪ್ಪು. ಇಲ್ಲೇನಂತಂದ್ರೆ ಇಲ್ಲಿ ಕೂಡ 4 ಕಾಲಮ್ಸ್ ಬರುತ್ತೆ. ಪರ್ಟಿಕ್ಯುಲರ್ಸು, ಹಿಸ್ಟಾರಿಕಲ್ ಕಾಸ್ಟು, ಕನ್ವರ್ಷನ್ ಫ್ಯಾಕ್ಟರ್, ಕನ್ವರ್ಷನ್ ವ್ಯಾಲ್ಯೂಸ್ ಅಂಡರ್ CPP ಮೆಥಡು. ಸೊ ಇಲ್ಲೇ ಸೇಲ್ಸ್ 40000 ಇದೆ. ಸೊ ಇಲ್ಲಿ ಸೇಲ್ಸ್ 40000 ಇದೆ ಅಂದರೆ ಇಲ್ಲಿ 40000 ಇಂಟು 300 ಡಿವೈಡೆಡ್ ಬೈ 240 ಅವರೇಜ್. ಸೊ ಅವಾಗ 50000 ಆಯಿತು. ಸೊ ನೆಕ್ಸ್ಟ್ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಆಲ್ರೆಡಿ ನಾವು 5th ಸ್ಟೆಪ್ಪಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಕಾಸ್ಟ್ ಆಫ್ ಸೇಲ್ಸನ್ನು ಲೆಸ್ ಮಾಡಿದ್ವಿ. ಸೊ ಹಿಸ್ಟಾರಿಕಲ್ ಕಾಸ್ಟಲ್ಲಿ ಕಾಸ್ಟ್ ಆಫ್ ಸೇಲ್ಸ್ 20000 ಇದೆ. 40000 20000 ಹೋಯ್ತು ಅಂದರೆ 20000 ಗ್ರಾಸ್ ಪ್ರಾಫಿಟ್ ಆಯಿತು. ಅದೇ ರೀತಿ ಕನ್ವರ್ಷನ್ ವ್ಯಾಲ್ಯೂಸಲ್ಲಿ 50000 27400. ಸೊ ಇಲ್ಲಿ 27400 ಕ್ಯಾಲ್ಕುಲೇಷನ್ ಮಾಡಿದ್ದೀವಲ್ಲ, ಅದು ಇಲ್ಲಿ 27400 ಲೆಸ್ ಮಾಡೋದು. ರಿಮೈನಿಂಗ್ 22600 ಬರುತ್ತೆ. ಸೊ ಅವಾಗ ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಸಪೋಸ್ ಎಕ್ಸ್ಪೆನ್ಸಸ್ಸು ಲೆಸ್ ಮಾಡೋದು. ಏನೇನು ಎಕ್ಸ್ಪೆನ್ಸಸ್ ಇದೆ? 3200 ಎಕ್ಸ್ಪೆನ್ಸಸ್ಸು. ಡಿಪ್ರಿಷಿಯೇಷನ್ ಇದೆ. ಸೊ ಡಿಪ್ರಿಷಿಯೇಷನ್ 6000. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು. ಸೊ ಇವನ್ನೆಲ್ಲ ಲೆಸ್ ಮಾಡಿದೆ ಅಂತಂದರೆ ನೆಟ್ ಪ್ರಾಫಿಟ್ಟು ಆಲ್ರೆಡಿ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿರೋಂಥ ನೆಟ್ ಪ್ರಾಫಿಟ್ ಬರುತ್ತೆ 7560. ಸೊ ಅದು ಹಿಸ್ಟಾರಿಕಲ್ ಕಾಸ್ಟ್. ಇಲ್ಲಿ ಕನ್ವರ್ಷನ್ ವ್ಯಾಲ್ಯೂಸಲ್ಲಿ ಏನಂತಂದರೆ 3200 ಇಂಟು 300 ಡಿವೈಡೆಡ್ ಬೈ 240 4000. ನೆಕ್ಸ್ಟು 6000 ಇಂಟು 300 ಡಿವೈಡೆಡ್ 200 9000. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಯಾವುದು ಚೇಂಜಸ್ ಇರೋದಿಲ್ಲ, 3240 ಇರುತ್ತೆ. ಸೊ ಆವಾಗ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತಂದರೆ 6360 ಬರುತ್ತೆ. ಸೊ 6360ಗೆ ನೆಟ್ ಮಾನಿಟರಿ ಗೇನ್ ಆ್ಯಡ್ ಮಾಡಬೇಕು. ನೆಟ್ ಮಾನಿಟರಿ ಗೇನ್ ಆ್ಯಡ್ ಮಾಡಿದ್ವಿ ಅಂತಂದರೆ ಅವಾಗ 10200 ನೆಟ್ ಮಾನಿಟರಿ ಗೇನ್ ಇದೆ. ನೆಟ್ ಮಾನಿಟರಿ ಗೇನ್ ಆ್ಯಡ್ ಮಾಡಿ ನೆಕ್ಸ್ಟು ನೆಟ್ ಮಾನಿಟರಿ ಗೇನ್ ಆ್ಯಡ್ ಮಾಡಿದೆ ಅಂದರೆ ರಿಟೇನ್ಡ್ ಅರ್ನಿಂಗ್ಸ್ ಅಂತ ಬರುತ್ತೆ. ರಿಟೇನ್ಡ್ ಅರ್ನಿಂಗ್ಸು 16560 ಬರುತ್ತೆ. 16560. ಸೊ 16560 ಫೈಂಡ್ ಔಟ್ ಮಾಡಿ ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪು ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2014 ಬ್ಯಾಲೆನ್ಸ್ ಶೀಟನ್ನು ಫೈಂಡ್ ಔಟ್ ಮಾಡೋದು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ಇಲ್ಲಿ ಏನಂತಂದರೆ ಸೊ ಹಿಸ್ಟಾರಿಕಲ್ ಕಾಸ್ಟ್, ಕನ್ವರ್ಷನ್ ಫ್ಯಾಕ್ಟರ್, ಕನ್ವರ್ಷನ್ ವ್ಯಾಲ್ಯೂಸ್ ಒಳಗೊಂಡಿರ್ತವೆ. ಲೈಬಿಲಿಟೀಸ್. ಸಪೋಸ್ ಇಲ್ಲಿ ಫಸ್ಟ್ ಲೈಬಿಲಿಟಿ ಸೈಡ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ವರ್ಟಿಕಲ್ ಮೆಥಡ್ ಪ್ರಕಾರ. ಶೇರ್ ಕ್ಯಾಪಿಟಲ್ ಎಷ್ಟಿದೆ? 40000 ಇದೆ. 40000 ಇಂಟು 300 ಡಿವೈಡೆಡ್ ಬೈ 200 ಅಂದರೆ 60000 ಆಯಿತು. ಸೊ ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು 7560 ಇದೆ. 7500 ಹಿಸ್ಟಾರಿಕಲ್ ಕಾಸ್ಟು 7560. ಸೊ ಇಲ್ಲೇ ರಿಟೇನ್ಡ್ ಅರ್ನಿಂಗ್ಸು 16560. ನೆಕ್ಸ್ಟು 13.5% ಡಿಬೆಂಚರ್ಸು 24000. ಸಂದ್ರಿ ಕ್ರೆಡಿಟಾರ್ಸ್ 14400. ಇಲ್ಲಿ ಯಾವುದೂ ಚೇಂಜಸ್ ಇಲ್ಲ. ಅವಾಗ ಟೋಟಲ್ ಮಾಡಿದೆ ಅಂದ್ರೆ ಲೈಬಿಲಿಟೀಸು ಹಿಸ್ಟಾರಿಕಲ್ ಕಾಸ್ಟು 85960. ನೆಕ್ಸ್ಟು 1,14,960 ಕನ್ವರ್ಷನ್ ವ್ಯಾಲ್ಯೂ ಅಂಡರ್ CPP ಮೆಥಡ್ ಪ್ರಕಾರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಅಸೆಟ್ಸನ್ನು ಫೈಂಡ್ ಔಟ್ ಮಾಡೋದು. ಸೊ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಸೆಟ್ಸು 60000 ಇದೆ. ಇಲ್ಲಿ 60000 ಇಂಟು 300 ಡಿವೈಡೆಡ್ ಬೈ 200 ಮಾಡಿದ್ರೆ 90000 ಆಯಿತು. ಡಿಪ್ರಿಷಿಯೇಷನ್ ಲೆಸ್ ಮಾಡ್ಕೋಬೇಕು. ಡಿಪ್ರಿಷಿಯೇಷನ್ ಹಿಸ್ಟಾರಿಕಲ್ ಕಾಸ್ಟಲ್ಲಿ 6000 ಇದೆ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ 6000 ಇಂಟು 300 ಡಿವೈಡೆಡ್ ಬೈ 200 ಅಂದರೆ 9000. ಸೊ ಇಲ್ಲಿ 60000 6000 ಲೆಸ್ ಮಾಡಿದ್ರೆ 54000 ಬರುತ್ತೆ. ಇಲ್ಲಿ 90000 9000 ಲೆಸ್ ಮಾಡಿದ್ರೆ 81000 ಬರುತ್ತೆ. ಸೊ 81000. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ 8000 ಇಂಟು 300 ಡಿವೈಡೆಡ್ ಬೈ 240 ಮಾಡಿದೆ ಅಂತಂದರೆ
ಇಲ್ಲೇ 10,000 ರುಪೀಸ್ ಬರುತ್ತೆ. ಡೇಟಾರ್ಸು 4,800 ಯಾವುದು ಚೇಂಜಸ್ ಇಲ್ಲ. ಕ್ಯಾಶು 19,160 19,160. ಈ ರೀತಿ ಟೋಟಲ್ ಇದು ಮಾಡಿದಾಗ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸು ಹಿಸ್ಟಾರಿಕಲ್ ಕಾಸ್ಟ್ 85,960, ಕನ್ವರ್ಷನ್ ವ್ಯಾಲ್ಯೂಸ್ 1,14,960 ಟ್ಯಾಲಿ ಆಗುತ್ತೆ. ಸೊ ಅಸೆಟ್ಸು ಮತ್ತು ಲೈಬಿಲಿಟೀಸ್ ಈ ರೀತಿ 15 ಮಾರ್ಕ್ಸಿಂದ ಪ್ರಾಬ್ಲಮ್ಸು ಮೆನ್ಷನ್ ಮಾಡಿದೆ. ಸೊ ನೆಕ್ಸ್ಟ್ ಒಂದು ಏನಂತಂದರೆ ಒಂದು ಕ್ವಶನ್ ಪೇಪರ್ಸಲ್ಲಿ ಕೇಳಿದ. ಸೊ ಕ್ವಶನ್ ಪೇಪರ್ ಯಾವುದು ಅಂದರೆ May-June 2018 ಕ್ವಶನ್ ಪೇಪರ್. ಸೊ May-June 2018 ಕ್ವಶನ್ ಪೇಪರಲ್ಲಿ 15 ಮಾರ್ಕ್ಸಿನ ಕ್ವಶನ್ಸ್ ಕೇಳಿದಾರೆ. ಸೊ 15 ಮಾರ್ಕ್ಸಿನ ಕ್ವಶನ್ಸು ನಾನು ಅದನ್ನೇ ಹೇಳಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ. May-June 2018 ಕ್ವಶನ್ ಪೇಪರ್ ಅದು ನಿಮ್ಮ CBCS ಸ್ಕೀಮ್ ಪ್ರಕಾರ 15 ಮಾರ್ಕ್ಸ್ ಕ್ವಶನ್ಸ್ ಕೇಳಿರೋದು. ಸೊ ಅಲ್ಲಿ ಕ್ವಶನ್ಸ್ ಈ ರೀತಿ ಇದೆ. 19th ಕ್ವಶನ್ಸ್ ಅದು. The balance sheet of Archita Limited as on 1/4/2015 and profit and loss account for the year ending 31st March 2016 is given below ಅಂತ ಇದೆ. ಸೊ ಇಲ್ಲಿ ಪ್ರಾಬ್ಲಮ್ಸಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಇಲ್ಲಿನೂ ಕೂಡ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. 1st April 2015 10 lakh ಓಪನಿಂಗ್ ಬ್ಯಾಲೆನ್ಸ್ ಇದೆ. ಅದೇ ರೀತಿ ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇಲ್ಲಿ ಗ್ರಾಸ್ ಪ್ರಾಫಿಟ್ಟು ನೆಟ್ ಪ್ರಾಫಿಟ್ಟು ಕೊಟ್ಟಿದ್ದಾರೆ. ಸೊ ಕೆಳಗಡೆಗೆ ಅಡ್ಜಸ್ಟ್ಮೆಂಟ್ ಇದೆ. ಡೇಟಾರ್ಸ್ ಆ್ಯಂಡ್ ಕರೆಂಟ್ ಲೈಬಿಲಿಟೀಸ್ ರಿಮೇನ್ಡ್ ಕಾನ್ಸ್ಟಂಟ್ ಅಂತ ಹೇಳಿದ್ದಾರೆ, ಯಾವುದೂ ಚೇಂಜಸ್ ಇಲ್ಲ ಅಂತ ಹೇಳಿದ್ದಾರೆ. ಡ್ಯೂರಿಂಗ್ ದ ಇಯರ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ವಾಸ್ ಪೇಡ್ ಆನ್ 31st March 2015. ಸೊ ಇಲ್ಲಿ ಇಂಡೆಕ್ಸ್ ರೇಟು ಓಪನಿಂಗು 200, ಕ್ಲೋಸಿಂಗು 300, ಎವರೇಜು 250 ಅಂತ ಕೊಟ್ಟಿದ್ದಾರೆ. are required to prepare the financial statement for the year 2014-15 after adjusting price level changes under current purchasing power method ಅಥವಾ CPP ಮೆಥಡ್ ಅಂತ ಹೇಳಿದ್ದಾರೆ. ಸೊ ಈ ಪ್ರಾಬ್ಲಮ್ಸನ್ನು ಕೂಡ ಇಲ್ಲಿನೂ ಕೂಡ ನಾವು ಸ್ಟೆಪ್ ಪ್ರಕಾರನ ಕ್ಯಾಲ್ಕುಲೇಷನ್ಸ್ ಮಾಡೋದು. ಸೊ ಫಸ್ಟ್ ಸ್ಟೆಪ್ಪು ಇಲ್ಲೇನಿದೆ, ಫಸ್ಟ್ ಸ್ಟೆಪ್ಪಲ್ಲಿ ಕೂಡ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಅಂದರೆ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟ್ ಅಂತಂದರೆ ಫಸ್ಟ್ ಮೆನ್ಷನ್ ಮಾಡ್ಕೋಬೇಕು. ಅಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಶೇರ್ ಕ್ಯಾಪಿಟಲ್ ಅಂತ ಇರುತ್ತೆ. ಸೊ ಶೇರ್ ಕ್ಯಾಪಿಟಲ್ಲು 5 lakh, ಇಲ್ಲೇನೇನು ಮೆನ್ಷನ್ ಮಾಡಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ಶೇರ್ ಕ್ಯಾಪಿಟಲ್ 5 lakh, 10% ಡಿಬೆಂಚರ್ಸ್ ಅಂತ ಕೊಟ್ಟಿದ್ದಾರೆ 4 lakh, ಕರೆಂಟ್ ಲೈಬಿಲಿಟೀಸು, ಆಮೇಲೆ ಪ್ರಾಫಿಟ್ಟು ನೆಟ್ ಪ್ರಾಫಿಟ್ ಇದೆ 3,20,000 ನೆಟ್ ಪ್ರಾಫಿಟ್ಟು. ಸೊ ನೆಟ್ ಪ್ರಾಫಿಟ್ 3,20,000, ಕರೆಂಟ್ ಲೈಬಿಲಿಟೀಸ್ 1 lakh. ಸೊ ಈ ರೀತಿ ಸೇಮ್ ಅಮೌಂಟನ್ನು ಮೆನ್ಷನ್ ಮಾಡ್ಕೊಳ್ಳೋದು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಫೈಂಡ್ ಔಟ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಏನಂತಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 lakh ಇದೆ. ಸೊ ಡಿಪ್ರಿಷಿಯೇಷನನ್ನು ಮೆನ್ಷನ್ ಮಾಡಿ, ಡಿಪ್ರಿಷಿಯೇಷನ್ ಅಮೌಂಟ್ ಕೊಟ್ಟಿದ್ದಾರೆ 30,000 rupees, ಅದನ್ನು ಲೆಸ್ ಮಾಡ್ಕೋಬೇಕು. ಸೊ 2 lakh, 3 lakh 30,000 ಹೋಯ್ತು ಅಂದರೆ 2,70,000. ಫರ್ನಿಚರು 1 lakh ಇದೆ. 1 lakh 10% 10,000 rupees ಡೆಪ್ರಿಷಿಯೇಷನ್ನು 90,000 ಆಯಿತು. ಕ್ಲೋಸಿಂಗ್ ಸ್ಟಾಕು 2 lakh ಇದೆ. ಡೇಟಾರ್ಸ್ 1 lakh. ಸೊ ನೆಕ್ಸ್ಟ್ ಕ್ಲೋಸಿಂಗ್ ಕ್ಯಾಶನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು. ಸೊ ಕೆಳಗಡೆ ವರ್ಕಿಂಗ್ ನೋಟಲ್ಲಿ ಕ್ಲೋಸಿಂಗ್ ಕ್ಯಾಶನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಕ್ಲೋಸಿಂಗ್ ಕ್ಯಾಶ್ ಯಾವ ರೀತಿ ಅಂದರೆ ಕ್ಯಾಲ್ಕುಲೇಷನ್ ಆಫ್ ದ ಕ್ಲೋಸಿಂಗ್ ಕ್ಯಾಶ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶು 3 lakh, ಆ್ಯಡ್ ಸೇಲ್ಸನ್ನು ಆ್ಯಡ್ ಮಾಡ್ಕೋಬೇಕು. 3 lakh ಪ್ಲಸ್ 13 lakh 16 lakh ಆಯಿತು. 16 lakh ಎಕ್ಸ್ಪೆನ್ಸಸನ್ನು ಲೆಸ್ ಮಾಡ್ಕೋಬೇಕು. ಸೊ ಪರ್ಚೇಸಸ್ಸು 8 lakh ಇದೆ. ಜನರಲ್ ಎಕ್ಸ್ಪೆನ್ಸಸ್ 1 lakh ಇದೆ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 40,000 ಇದೆ. ಟೋಟಲ್ ಮಾಡಿದರೆ 9,40,000 rupees ಆಯಿತು. ಸೊ 16 lakh 9,40,000 ಲೆಸ್ ಮಾಡಿದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಶು 6,60,000 rupees ಆಗುತ್ತೆ. ಸೊ 6,60,000 rupees ಮೆನ್ಷನ್ ಮಾಡಿದೆ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಬೋತ್ ಸೈಡು 13,20,000 13,20,000 ಟ್ಯಾಲಿ ಆಗುತ್ತೆ. ಸೊ ಅವಾಗ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಒಂದು ಸೆಕೆಂಡ್ ಸ್ಟೆಪ್ಪು ಮಾನಿಟರಿ ಅಸೆಟ್ಸು ಲೈಬಿಲಿಟೀಸ್ ಇರುತ್ತೆ, ನೀವು ಫೈಂಡ್ ಔಟ್ ಮಾಡ್ಕೋಬೋದು ಯಾವ ಮಾನಿಟರಿ ಅಸೆಟ್ಸು ಲೈಬಿಲಿಟೀಸ್ ಅಂತ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಂದರೆ ಕ್ಯಾಲ್ಕುಲೇಷನ್ ಆಫ್ ದ ಬ್ಯಾಂಕ್ ಬ್ಯಾಲೆನ್ಸಸ್. ಇಲ್ಲಿನೂ ಕೂಡ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಕ್ಯಾಶ್ 6,60,000 rupees ಕ್ಲೋಸಿಂಗ್ ಕ್ಯಾಶು. ಆ್ಯಡ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್. ಸಪೋಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇತ್ತಂದರೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಆವಾಗ 6,60,000 ಪ್ಲಸ್ 40,000 7 lakh rupees ಆಗುತ್ತೆ. ಸೊ ಅವಾಗ ನೀವು ಆ 7 lakh rupeesನ್ನು ಇಲ್ಲಿ ಕ್ಲೋಸಿಂಗ್ ಮಾನಿಟರೀಸಲ್ಲಿ ಕನ್ಸಿಡರೇಷನ್ ಮಾಡಬೇಕು. ಇದು ಥರ್ಡ್ ಸ್ಟೆಪ್ಪು. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಏನಂದರೆ ಕ್ಯಾಲ್ಕುಲೇಷನ್ ಆಫ್ ದ ನೆಟ್ ಮಾನಿಟರಿ ಗೇನ್ ಆರ್ ಲಾಸಸ್. ಸೊ ಓಪನಿಂಗ್ ಮಾನಿಟರಿ ಅಸೆಟ್ಸು ಇಲ್ಲಿ 4 lakh ಪ್ಲಸ್ 1 lakh,
ಡಿಬೆಂಚರ್ಸ್ ಪ್ಲಸ್ ಕರೆಂಟ್ ಲಯಬಿಲಿಟೀಸ್ ಇದು ಮಾಡಿದರೆ 5 ಲ್ಯಾಕು. ನೆಕ್ಸ್ಟ್ ಅದೇ ರೀತಿ ಕ್ಲೋಸಿಂಗ್ ಮಾನಿಟರಿ ಲಯಬಿಲಿಟೀಸ್ 4 ಲ್ಯಾಕ್ ಪ್ಲಸ್ 1 ಲ್ಯಾಕ್ 5 ಲ್ಯಾಕ್ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಇನ್ಕ್ರೀಸು ಮತ್ತು ಡಿಕ್ರೀಸ್ ಆಗಿಲ್ಲ. ಸೊ ನೆಕ್ಸ್ಟು ಓಪನಿಂಗ್ ಮಾನಿಟರಿ ಅಸೆಟ್ಸನ್ನು ಫೈಂಡ್ ಔಟ್ ಮಾಡೋದು. ಓಪನಿಂಗ್ ಮಾನಿಟರಿ ಅಸೆಟ್ಸಲ್ಲಿ ಡೇಟಾರ್ಸ್ 1 ಲ್ಯಾಕು, ಕ್ಯಾಶ್ 3 ಲ್ಯಾಕ್, ಟೋಟಲ್ 4 ಲ್ಯಾಕ್ ಆಯಿತು ಓಪನಿಂಗ್ ಮಾನಿಟರಿ ಅಸೆಟ್ಸು. ನೆಕ್ಸ್ಟ್ ಕ್ಲೋಸಿಂಗ್ ಮಾನಿಟರಿ ಅಸೆಟ್ಸಲ್ಲಿ 1 ಲ್ಯಾಕ್ ಪ್ಲಸ್ ನಾವೇನು ಥರ್ಡ್ ಸ್ಟೆಪ್ಪಲ್ಲಿ 7 ಲ್ಯಾಕ್ ಅಂತ ತೊಗೊತೀವಲ್ಲ, ಇಲ್ಲಿ ಕ್ಲೋಸಿಂಗನ್ನು 7 ಲ್ಯಾಕ್ ಅಂತ ಮೆನ್ಷನ್ ಮಾಡಬೇಕು, ಇಂಟ್ರೆಸ್ಟ್ ಆನ್ ಡಿವೆಂಚರ್ಸ್ ಇರೋದ್ರಿಂದ. ಸೊ ಟೋಟಲ್ 8 ಲ್ಯಾಕ್ ಆಗುತ್ತೆ. ಇಲ್ಲಿ ಡಿಫ್ರೆನ್ಸಸ್ ಇನ್ಕ್ರೀಸ್ ಎಷ್ಟಾಗುತ್ತೆ ಅಂದರೆ 4 ಲ್ಯಾಕ್ ಪ್ಲಸ್ 8 ಲ್ಯಾಕ್ ಅಂದರೆ 4 ಲ್ಯಾಕ್ ರುಪೀಸ್ ಇನ್ಕ್ರೀಸಸ್ಸನ್ನು ಒಳಗೊಂಡಿರುತ್ತೆ. ಇವಾಗ ಕ್ಯಾಲ್ಕುಲೇಷನ್ ಮಾಡೋದು ನೆಟ್ ಮಾನಿಟರಿ ಗೇನ್ ಆರ್ ಲಾಸಸ್ಸನ್ನು. ಓಪನಿಂಗ್ ಮಾನಿಟರಿ ಲಯಬಿಲಿಟೀಸು 5 ಲ್ಯಾಕ್ ಇದೆ. 5 ಲ್ಯಾಕ್ ಇಂಟು 300 ಡಿವೈಡೆಡ್ ಬೈ 200 ಅಂದರೆ 7,50,000 ಆಯಿತು. ಸೊ ಇಲ್ಲಿ ಯಾವುದು ಇನ್ಕ್ರೀಸ್ ಇಲ್ಲ ಅಂತ ಅಂದಾಗ ಡೈರೆಕ್ಟಾಗಿ ಲೆಸ್ ಆ್ಯಕ್ಚುಯಲ್ ಕ್ಲೋಸಿಂಗ್ ಮಾನಿಟರಿ ಲಯಬಿಲಿಟೀಸ್ 5 ಲ್ಯಾಕನ್ನು ಲೆಸ್ ಮಾಡಿದ್ರೆ 7,50,000 5 ಲ್ಯಾಕ್ ಲೆಸ್ ಮಾಡಿದ್ರೆ 2,50,000 ಬರುತ್ತೆ. ಸೊ ನೆಟ್ ಮಾನಿಟರಿ ಲಯಬಿಲಿಟೀಸ್ 2,50,000. ಅದೇ ರೀತಿ ನೆಕ್ಸ್ಟ್ ಬಿ ಮಾನಿಟರಿ ಅಸೆಟ್ಸನ್ನು ಫೈಂಡ್ ಔಟ್ ಮಾಡೋದು. ಓಪನಿಂಗ್ ಮಾನಿಟರಿ ಅಸೆಟ್ಸು ಸೊ 4 ಲ್ಯಾಕ್ ಇಂಟು 300 ಡಿವೈಡೆಡ್ ಬೈ 200 ಅವಾಗ 6 ಲ್ಯಾಕ್ ಆಗುತ್ತೆ. ಆ್ಯಡ್ ಇನ್ಕ್ರೀಸ್ ಇನ್ ಮಾನಿಟರಿ ಲಯಬಿಲಿಟೀಸ್. ಇಲ್ಲೇ ಇನ್ಕ್ರೀಸ್ ಎಷ್ಟಾಗಿದೆ ಅಂದರೆ 4 ಲ್ಯಾಕ್ ಪ್ಲಸ್ 8 ಲ್ಯಾಕ್ ಅಂದರೆ 4 ಲ್ಯಾಕ್ ರುಪೀಸ್ ಇನ್ಕ್ರೀಸು. 4 ಲ್ಯಾಕ್ ಇಂಟು 300 ಡಿವೈಡೆಡ್ ಬೈ 250. ಸೊ ಅವಾಗ 250 ಮಾಡಿದ್ರೆ 4,80,000 ಆಗುತ್ತೆ. ಸೊ ಟೋಟಲ್ ಅವಾಗ 10,80,000 ಆಗುತ್ತೆ. 10,80,000. ಸೊ ಲೆಸ್ ಆ್ಯಕ್ಚುಯಲ್ ಕ್ಲೋಸಿಂಗ್ ಮಾನಿಟರಿ ಅಸೆಟ್ಸು 8 ಲ್ಯಾಕ್ ಲೆಸ್ ಮಾಡಿದೆ ಅಂತಂದ್ರೆ 2,80,000 ಉಳಿಯುತ್ತೆ. ಸೊ ಅಸೆಟ್ಸು 2,80,000 ಇದೆ, ಲಯಬಿಲಿಟೀಸು 2,50,000 ಇದೆ. ಸೊ ಅವಾಗ ಅಸೆಟ್ಸ್ ಜಾಸ್ತಿ ಇದೆ, ಲಯಬಿಲಿಟೀಸು ಕಡಿಮೆ ಇದೆ. ಸೊ ಅವಾಗ ನೆಟ್ ಮಾನಿಟರಿ ಲಾಸು 30,000 ರುಪೀಸ್ ಆಗುತ್ತೆ. 2,80,000 2,50,000 ಲೆಸ್ ಮಾಡಿದೆ ಅಂತಂದರೆ 30,000 ಲಾಸ್ ಬಂದಿದೆ. ಸೊ ಇದು 4th ಸ್ಟೆಪ್ಪು. ನೆಕ್ಸ್ಟ್ 5th ಸ್ಟೆಪ್ ಏನಂತಂದರೆ ಕ್ಯಾಲ್ಕುಲೇಷನ್ ಆಫ್ ದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು. ಸೊ ಇಲ್ಲಿನೂ ಕೂಡ ಅದೇ ಪರ್ಟಿಕ್ಯುಲರ್ಸು, ಹಿಸ್ಟಾರಿಕಲ್ ಕಾಸ್ಟು, ಕನ್ವರ್ಷನ್ ಫ್ಯಾಕ್ಟರು, ಕನ್ವರ್ಷನ್ ವ್ಯಾಲ್ಯೂ ಅಂಡರ್ CPP ಮೆಥಡ್. ಸೊ ಇಲ್ಲೇ ಓಪನಿಂಗ್ ಸ್ಟಾಕು 2 ಲ್ಯಾಕ್ ಇದೆ. ಓಪನಿಂಗ್ ಸ್ಟಾಕ್ 2 ಲ್ಯಾಕ್ ಹಿಸ್ಟಾರಿಕಲ್ ಕಾಸ್ಟು, ಕ್ಲೋಸಿಂಗಲ್ಲಿ ಕನ್ವರ್ಷನ್ ಮಾಡ್ಕೋಬೇಕು. 2 ಲ್ಯಾಕ್ ಇಂಟು 300 ಡಿವೈಡೆಡ್ ಬೈ 200 ಅಂದರೆ 3 ಲ್ಯಾಕ್ ಆಯಿತು. ಆ್ಯಡ್ ಪರ್ಚೇಸಸ್ ಇಲ್ಲಿ 8 ಲ್ಯಾಕ್ ಇದೆ. ಇಲ್ಲೇ 8 ಲ್ಯಾಕ್ ಇಂಟು 300 ಡಿವೈಡೆಡ್ 250 ಅಂದರೆ 960 ಆಯಿತು. ಸೊ ಅವಾಗ ಟೋಟಲ್ಲು 10 ಲ್ಯಾಕು ಇಲ್ಲಿ 12,60,000 ಆಗುತ್ತೆ. 12,60,000. ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕು ಇಲ್ಲಿ 2 ಲ್ಯಾಕನ್ನು ಲೆಸ್ ಮಾಡ್ಕೋಬೇಕು. 10 ಲ್ಯಾಕಲ್ಲಿ 2 ಲ್ಯಾಕ್ ಲೆಸ್ ಮಾಡಿದರೆ 8 ಲ್ಯಾಕ್ ಉಳಿತು ಕಾಸ್ಟ್ ಆಫ್ ಸೇಲ್ಸು ಹಿಸ್ಟಾರಿಕಲ್ ಕಾಸ್ಟಲ್ಲಿ. ಇಲ್ಲಿ 2 ಲ್ಯಾಕ್ ಇಂಟು 300 ಡಿವೈಡೆಡ್ ಬೈ 250 ಅಂತಂದರೆ 2,40,000. 12,60,000 2,40,000 ಹೋಯ್ತು ಅಂದರೆ 10,20,000 ರುಪೀಸು ಕಾಸ್ಟ್ ಆಫ್ ಸೇಲ್ಸು ಕನ್ವರ್ಷನ್ ವ್ಯಾಲ್ಯೂಸಲ್ಲಿ ಒಳಗೊಂಡಿರುತ್ತೆ. ಇದು 5th ಸ್ಟೆಪ್ಪು. ನೆಕ್ಸ್ಟು 6th ಸ್ಟೆಪ್ಪು. ಸೊ ಪ್ರಿಪೇರ್ ದ ಪ್ರೈಸ್ ಲೆವೆಲ್ ಅಡ್ಜಸ್ಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 6 ಸ್ಟೆಪ್ ಇರುತ್ತೆ. ಸೊ ಇಲ್ಲಿನೂ ಕೂಡ ಮೆನ್ಷನ್ ಮಾಡೋದು. ಓಪನಿಂಗು ಕನ್ಸಿಡರೇಷನ್ ಇಲ್ಲಿ ಪರ್ಟಿಕ್ಯುಲರಾಗಿ 4 ಕಾಲಮ್ಸನ್ನು ಮಾಡ್ತಿರ್ತಾರೆ. 4 ಕಾಲಮ್ಸ್ ಮಾಡಿದಾಗ ಪರ್ಟಿಕ್ಯುಲರ್ಸು, ಹಿಸ್ಟಾರಿಕಲ್ ಕಾಸ್ಟು, ಕನ್ವರ್ಷನ್ ಫ್ಯಾಕ್ಟರ್, ಕನ್ವರ್ಷನ್ ವ್ಯಾಲ್ಯೂ ಅಂಡರ್ CPP ಮೆಥಡ್. ಸೇಲ್ಸು ಇವಾಗ ಸೇಲ್ಸ್ ಎಷ್ಟಿದೆ 13 ಲ್ಯಾಕ್ ಇದೆ. ಸೊ ಇಲ್ಲಿ 13 ಲ್ಯಾಕು. ನೆಕ್ಸ್ಟ್ ಇದರಲ್ಲಿ ಕನ್ವರ್ಷನ್ ಫ್ಯಾಕ್ಟರ್ 13 ಲ್ಯಾಕ್ ಇಂಟು 300 ಡಿವೈಡೆಡ್ ಬೈ 250 ಅಂತಂದರೆ 15,60,000 ರುಪೀಸ್ ಇರುತ್ತೆ. ಲೆಸ್ ಕಾಸ್ಟ್ ಆಫ್ ಸೇಲ್ಸ್. ಸೊ ಕಾಸ್ಟ್ ಆಫ್ ಸೇಲ್ಸನ್ನು ಲೆಸ್ ಮಾಡ್ಕೋಬೇಕು. 8 ಲ್ಯಾಕ್ ರುಪೀಸ್ ಹಿಸ್ಟಾರಿಕಲ್ ಕಾಸ್ಟು, 10,20,000 ಕನ್ವರ್ಷನ್ ವ್ಯಾಲ್ಯೂಸ್. ಇಲ್ಲಿ ಲೆಸ್ ಮಾಡಿದಾಗ ಗ್ರಾಸ್ ಪ್ರಾಫಿಟ್ ಇಲ್ಲಿ 5 ಲ್ಯಾಕು, ಇಲ್ಲಿ 5,40,000 ಬರುತ್ತೆ. ನೆಕ್ಸ್ಟ್ ಲೆಸ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಏನಂದರೆ ಜನರಲ್ ಎಕ್ಸ್ಪೆನ್ಸಸ್ ಇಲ್ಲಿ 1 ಲ್ಯಾಕ್ ಇದೆ. 1 ಲ್ಯಾಕ್ ಇಂಟು 300 ಡಿವೈಡೆಡ್ 250 ಮಾಡಿದಾಗ 1,20,000 ಆಯಿತು. ಡಿಪ್ರಿಷಿಯೇಷನ್ ಇಲ್ಲಿ ಬಿಲ್ಡಿಂಗ್ 30,000 ಇದೆ. ಇಲ್ಲೇ 30,000 ಇಂಟು 300 ಡಿವೈಡೆಡ್ ಬೈ 200 ಮಾಡಿದರೆ 45,000 ಆಯಿತು. ಫರ್ನಿಚರ್ ಇಲ್ಲಿ 10,000 ಇದೆ. ಫರ್ನಿಚರ್ ಇಲ್ಲೇ 10,000 ಇಂಟು 300 ಡಿವೈಡೆಡ್ 200 ಮಾಡಿದರೆ 15,000 ಆಯಿತು. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಸೇಮ್ ಇರುತ್ತೆ 40,000. ಸೊ ಇವೆಲ್ಲ ಎಕ್ಸ್ಪೆನ್ಸಸ್ ಇದರಲ್ಲಿ ಲೆಸ್ ಮಾಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ಸು 1,80,000 ಆಯಿತು. ಹಿಸ್ಟಾರಿಕಲ್ ಕಾಸ್ಟು 2,20,000 ಕನ್ವರ್ಷನ್ ವ್ಯಾಲ್ಯೂಸ್. ಸೊ ಅವ್ನು ಲೆಸ್ ಮಾಡಿದಾಗ ಇಲ್ಲಿ 3,20,000 ಬರುತ್ತೆ. ಲೆಸ್ ನೆಟ್ ಮಾನಿಟರಿ ಲಾಸ್ ಬಂದಿದೆ. ನೆಟ್ ಮಾನಿಟರಿ ಲಾಸನ್ನು ನಾವು ಕ್ಲೋಸಿಂಗಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಲೆಸ್ ಮಾಡಿದರೆ 3,20,000 30,000 ಲೆಸ್ ಮಾಡಿದರೆ 2,90,000 ರಿಟೈನ್ಡ್ ಅರ್ನಿಂಗ್ಸ್ ಆಗುತ್ತೆ. ಇಲ್ಲಿ 3,20,000 ಇರುತ್ತೆ, ಅಲ್ಲಿ 2,90,000 ಇರುತ್ತೆ. ಸೊ ಇದು 6th ಸ್ಟೆಪ್ಪು. ಸೊ ನೆಕ್ಸ್ಟು ಲಾಸ್ಟ್ ಸ್ಟೆಪ್ ಏನಂತಂದರೆ 7th ಸ್ಟೆಪ್ ಲಾಸ್ಟ್. ಸೊ ಇಲ್ಲಿ ಪ್ರಿಪೇರ್ ದ ಪ್ರೈಸ್ ಲೆವೆಲ್ ಅಡ್ಜಸ್ಟೆಡ್ ಬ್ಯಾಲೆನ್ಸ್ ಶೀಟನ್ನು ಮೆನ್ಷನ್ ಮಾಡೋದು.
ಸೊ ಬ್ಯಾಲೆನ್ಸ್ ಶೀಟ್ ಅಂದಾಗ ಇಲ್ಲಿನೂ ಕೂಡ ಪರ್ಟಿಕ್ಯುಲರ್ ಕನ್ಸಿಡರೇಷನ್ ಮಾಡೋದಿರುತ್ತೆ. ಈ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಫಸ್ಟು ಕರೆಂಟ್ ಲೈಬಿಲಿಟೀಸನ್ನು ಫೈಂಡ್ ಔಟ್ ಮಾಡೋದು. ಲೈಬಿಲಿಟೀಸನ್ನು ಶೇರ್ ಕ್ಯಾಪಿಟಲ್ ಇಲ್ಲಿ 5 ಲ್ಯಾಕು, ಇಲ್ಲೇ 5 ಲ್ಯಾಕ್ ಇಂಟು 300 ಡಿವೈಡೆಡ್ ಬೈ 200 ಅಂದರೆ 7,50,000. ಸೊ 7,50,000. ರಿಟೈನ್ಡ್ ಅರ್ನಿಂಗ್ಸು ಇಲ್ಲಿ 3,20,000, ಇಲ್ಲೇ 2,90,000. ಡಿಬೆಂಚರ್ಸು ಇಲ್ಲಿ 4 ಲ್ಯಾಕು. ಕರೆಂಟ್ ಲೈಬಿಲಿಟೀಸ್ 1 ಲ್ಯಾಕ್, ಇಲ್ಲಿ ಯಾವುದು ಚೇಂಜಸ್ ಇಲ್ಲ. ಅವಾಗ ಟೋಟಲ್ಲು ಹಿಸ್ಟಾರಿಕಲ್ ಇದರಲ್ಲಿ 13,20,000 ಆಗುತ್ತೆ, ಇಲ್ಲೇ 15,40,000 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಅಸೆಟ್ಸು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 ಲ್ಯಾಕ್ ಇದೆ, ಲೆಸ್ ಡೆಪ್ರಿಸಿಯೇಷನ್ 30,000 ಲೆಸ್ ಮಾಡಿದ್ದೀನಿ ಅಂತಂದ್ರೆ ಅಲ್ಲೇ 2,70,000. ಇಲ್ಲೇ 3 ಲ್ಯಾಕ್ ಇಂಟು 300 ಡಿವೈಡೆಡ್ ಬೈ 200 ಅಂತ ಮಾಡಿದ್ರೆ 4,50,000. ಲೆಸ್ ಡೆಪ್ರಿಸಿಯೇಷನ್ ಅಂದರೆ 45,000 ಲೆಸ್ ಮಾಡಿದ್ರೆ 4,05,000 ಇಲ್ಲಿ ಬರುತ್ತೆ. ಫರ್ನಿಚರ್ ಇಲ್ಲಿ ಕೂಡ 1 ಲ್ಯಾಕ್ ಲೆಸ್ ಡೆಪ್ರಿಸಿಯೇಷನ್ 10,000 90,000. ಇಲ್ಲಿ 1 ಲ್ಯಾಕ್ ಅಂದರೆ 1,50,000 ಆಗುತ್ತೆ. ಯಾಕಂದರೆ 1,50,000 ಅಂದರೆ 1 ಲ್ಯಾಕ್ ಇಂಟು 300 ಡಿವೈಡೆಡ್ ಬೈ 200 1,50,000. ನೆಕ್ಸ್ಟು ಲೆಸ್ ಡೆಪ್ರಿಸಿಯೇಷನ್ 15,000 1,35,000. ಕ್ಲೋಸಿಂಗ್ ಸ್ಟಾಕು ಇಲ್ಲಿ 2 ಲ್ಯಾಕು, ಇಲ್ಲೇ 2 ಲ್ಯಾಕ್ ಇಂಟು 300 ಡಿವೈಡೆಡ್ 250 ಅಂತಂದರೆ 2,40,000 ಆಗುತ್ತೆ. ಸೊ ನೆಕ್ಸ್ಟು ಡೆಟಾರ್ಸ್, ಸೊ 1 ಲ್ಯಾಕ್ ಏನು ಚೇಂಜಸ್ ಇಲ್ಲ. ಕ್ಯಾಶು 6,60,000. ಟೋಟಲ್ಲು ಹಿಸ್ಟಾರಿಕಲ್ ಕಾಸ್ಟಲ್ಲಿ 13,20,000, ಇಲ್ಲಿ 15,40,000. ಈ ರೀತಿ 15 ಮಾರ್ಕ್ಸಿನ ಪ್ರಾಬ್ಲಮ್ಸನ್ನು 7 ಸ್ಟೆಪ್ ಪ್ರಕಾರನೂ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನಿಮಗೇನಾದ್ರು ಇದರಲ್ಲಿ ಈ ರೀತಿ ನಾನು 2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಈ ಪ್ರಾಬ್ಲಮ್ಸಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು, ಅದ್ರ ಬಗ್ಗೆ ಫೋನ್ ಮಾಡಿ ಆದರೂ ಕೇಳ್ರಿ, ಅಥವಾ ಸಾಲ್ವ್ ಮಾಡಿದ್ದು ಹಾಕಂದ್ರೆ ಹಾಕ್ತೀನಿ ನಾನು. ಓಕೆ, ಥ್ಯಾಂಕ್ ಯು.